ಹಾಯ್ ಗಾಯ್ಸ್, ವೆಲ್ಕಮ್ ಟು ಟಾಸ್ ಆ್ಯಂಡ್ ಟಾಕ್. ಸೊ ಇಂಡಿಯನ್ ಫ್ಯಾನ್ಸಿಗೆ ಇದೊಂಥರ ಗುಡ್ ನ್ಯೂಸ್, ವೆರಿ ಹ್ಯಾಪಿ ನ್ಯೂಸ್. ಸೊ ನಾವೆಲ್ಲ ಸೌತ್ ಆಫ್ರಿಕಾಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ನಾನು ಪ್ರಿವ್ಯೂದಲ್ಲೂ ಅಷ್ಟೇ ಸ್ಲೈಟ್ ಎಚ್ ಸೌತ್ ಆಫ್ರಿಕಾಗೆ ಕೊಟ್ಟಿದ್ದು 50-48 ಅಂತಾನೆ. ಏನಕ್ಕಂದರೆ ವೆಸ್ಟ್ ಇಂಡೀಸ್ ಅವರು ಪ್ಲೇಯಿಂಗ್ 11ಅಲ್ಲಿ ಮಿಸ್ಟೇಕ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಅಂತ. ಸೊ ಅದು ಹಂಗೆ ಆಯಿತು. ಸೌತ್ ಆಫ್ರಿಕಾ ಡಾಮಿನೇಟ್ ಮಾಡಿದ್ದಾರೆ. ಸೊ ಇದ್ರೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಇಂಡಿಯನ್ ಫ್ಯಾನ್ಸಿಗೆ ಇದೊಂಥರ ಗುಡ್ ನ್ಯೂಸು. ಸೊ ಇನ್ನೇನು ಪ್ರೆಷರ್ ಇಲ್ಲ, ಜಸ್ಟ್ 2 ಮ್ಯಾಚ್ ನಾವೇನು ಗೆದ್ದರೆ ಸಾಕು ಅಷ್ಟೇ. ಯಾವ ಕ್ಯಾಲ್ಕುಲೇಟ್ರು, ಯಾವ ರನ್ಸು ಏನೂ ಬೇಕಾಗಿಲ್ಲ. ಈಸಿಯಾಗಿ ಆರಾಮಾಗಿ ಗೆದ್ದರೆ ಮುಗೀತು ಅಷ್ಟೇ. ಇನ್ನೇನು ಪ್ರೆಷರ್ ಸಿಚುವೇಶನ್ ಇಲ್ಲ. ಸೊ ಇವಾಗ ಈ ಮ್ಯಾಚ್ ಸ್ಟಾರ್ಟಿಂಗಿಂದ ಬಂದ್ಬೇಡ. ಸೊ ಟಾಸ್ ಗೆದ್ಬಿಟ್ಟು ಸೌತ್ ಆಫ್ರಿಕಾದವ್ರು ಫಸ್ಟ್ ಬೌಲಿಂಗ್ ಚೂಸ್ ಮಾಡ್ತಾರೆ. ಒಂಥರ ಸರ್ಪ್ರೈಸಿಂಗ್ ಡಿಸಿಷನ್ ಅಂತಲೇ ಹೇಳ್ಬೇಕು. ಯಾಕಂದರೆ ಹಳೆ ಸ್ಟೇಡಿಯಂ ಸ್ಟ್ಯಾಟ್ಸು ಎಲ್ಲದನ್ನು ನೋಡಿದ್ದಾಗ ಫಸ್ಟ್ ಬ್ಯಾಟಿಂಗ್ ಆಡಿರೋರಿಗೆ ಅಡ್ವಾಂಟೇಜ್ ಇತ್ತು. ಬಟ್ ಇವ್ರು ಬೌಲಿಂಗ್ ಚೂಸ್ ಮಾಡ್ತಾರೆ. ಫಸ್ಟ್ ಓವರು ಕೇಶವ್ ಮಹಾರಾಜ್ಗೆ ಬೌಲಿಂಗ್ ಕೊಡ್ತಾರೆ. ಆವಾಗ 17 ರನ್ಸ್ ಹೋಗುತ್ತೆ ಫಸ್ಟ್ ಓವರಲ್ಲೇ. ಶಾಯ್ ಹೋಪು, ಬ್ರೆಂಡನ್ ಕಿಂಗು ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಬಟ್ ಅದಾದಮೇಲೆ ವಿಕೆಟ್ಸ್ ಬೀಳೋಕ್ಕೆ ಶುರುವಾಗುತ್ತೆ. ಕಗೀಸೋ ರಬಾಡ ಫಸ್ಟ್ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಒಂದು ಸೌತ್ ಆಫ್ರಿಕಾ ಗುಡ್ ನ್ಯೂಸ್ ಏನಂದರೆ, ರಬಾಡ ಸೆಮಿಫೈನಲ್ಸ್ಗಿಂತ ಮುಂಚೆ ಫಾರ್ಮಿಗೆ ಬಂದಾಯಿತು. ಸೊ ಅವ್ರು ಹಾಕೋ ಲೆನ್ಸೆಲ್ಲ ಇವತ್ತು ಇರೋದ್ರಲ್ಲಿ ಸ್ವಲ್ಪ ಕನ್ವಿನ್ಸಿಂಗಾಗಿ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಲುಂಗಿ ಅಂಗಿಡಿನೂ ಸೂಪರಾಗಿ ಬೌಲಿಂಗ್ ಮಾಡಿದ್ರು. ಕಾರ್ಬಿನ್ ಬಾಷ್ ಅಂತೂ ಎಕನಾಮಿಕಲಿ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಓವರಾಲ್ ಎಲ್ಲ ಸೇರಿ ವೆಸ್ಟ್ ಇಂಡೀಸ್ ಅವರು ಆ್ಯಕ್ಚುಲಿ ಕೊಲ್ಯಾಪ್ಸ್ ಆಗೋಗ್ತಾರೆ ಮಧ್ಯದಲ್ಲೇ. ವಿಕೆಟ್ಸ್ ಬೀಳ್ತಾನೆ ಇರುತ್ತೆ. ಪವರ್ ಪ್ಲೇಲಿ ಒಂದು ಸ್ಟಾರ್ಟ್ ಸಿಗುತ್ತೆ, ಬಟ್ ಪವರ್ ಪ್ಲೇಲೇ 4 ವಿಕೆಟ್ ಆಗೋಗಿರುತ್ತೆ. ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ, ಪವರ್ ಪ್ಲೇನಲ್ಲಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಬಟ್ಟು ವಿಕೆಟ್ಸ್ ಕಳ್ಕೊಬಾರ್ದು ಅಂತ ಅವ್ರು ಹಂಗೆ ಮಾಡ್ಕೋತಾರೆ. ಬಟ್ ಅವ್ರದ್ದು ಏನಂತಾನೆ ಗೊತ್ತಿಲ್ಲ, ಬಂದವರೆಲ್ಲ ಬೀಸ್ತಾ ಇರ್ತಾರೆ, 1-2 ಸಿಕ್ಸ್ ಹೊಡಿತಾರೆ, ಆಮೇಲೆ ಔಟಾಗಿ ಹೋಗ್ತಾರೆ. ಹಂಗೆ ಎಲ್ಲ ಮಾಡಿದ್ರು. ಸೊ ಎಲ್ಲ ಸೇರಿ ಎಂಡಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಜೇಸನ್ ಹೋಲ್ಡರ್ ಆ್ಯಂಡ್ ರೊಮಾರಿಯೋ ಶೆಪರ್ಡು. ಜೇಸನ್ ಹೋಲ್ಡರ್ ಅವ್ರ ಎಕ್ಸ್ಪೀರಿಯನ್ಸ್ ತೋರಿಸ್ತಾರೆ, ಇಷ್ಟು ವರ್ಷದಿಂದ ಯಾಕಿನ್ನ ಟೀಮಲ್ಲಿದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿ ಒಂದು ಸಿಂಗಲ್ಸು, ಟೂಸು ಎಲ್ಲ ತೊಗೊಂಡು ಒಂದು ಟೈಮಲ್ಲಿ ಮೇ ಬಿ ಒಂದು 120, 130ಗೆಲ್ಲ ಆಲ್ ಔಟಾಗಿ ಹೋಗ್ತಾರೆ ಅಂದ್ಕೊಂಡ್ರೆ, ನಿನ್ನೆ ಮ್ಯಾಚ್ದೇ ರಿಪೀಟ್ ಟೆಲಿಕಾಸ್ಟ್ ಆಯಿತು ಸ್ವಲ್ಪ. ಬಟ್ ಏನಾಯಿತು ಅಂದರೆ, ಇಲ್ಲಿ ಡೆತ್ತಲ್ಲಿ ತುಂಬ ಚೆನ್ನಾಗಿ ಕಮ್ಬ್ಯಾಕ್ ಮಾಡಿದ್ರು ಸೌತ್ ಆಫ್ರಿಕಾದವರು. ಲುಂಗಿ ಅಂಗಿಡಿನೂ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆ್ಯಂಡ್ ಕಾರ್ಬಿನ್ ಬಾಷು ಅಷ್ಟೇ. ಅಲ್ಲಿ 19th ಓವರ್ ಏನೋ ಅನಿಸುತ್ತೆ, ಬರೀ 4 ರನ್ ಏನೋ ಕೊಡ್ತಾರೆ ಅಷ್ಟೇ. ಅದು ಒಂದು ಎಜ್ಜೊಡ್ಕೊಂಡು ಹೋಯ್ತು ಅಷ್ಟೇ. ರೊಮಾರಿಯೋ ಶೆಪರ್ಡಿಗೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮೇ ಬಿ ಬಾಷ್ ಓವರೇ ಅನಿಸುತ್ತೆ. ಸೊ ಓವರಾಲ್ ಇಬ್ಬರು ಮಾತ್ರ ಎಕ್ಸ್ಪೆನ್ಸಿವ್ ಆಗಿದ್ದಿದ್ದು. ಒಂದು ಬಂದುಬಿಟ್ಟು ಮಾರ್ಕೋ ಯಾನ್ಸನ್ ಆ್ಯಂಡ್ ಇನ್ನೊಂದು ಕೇಶವ್ ಮಹಾರಾಜು. ಇವರಿಬ್ಬರು ಬಿಟ್ಟರೆ ಇನ್ನೆಲ್ಲರೂ ಸೂಪರಾಗೇ ಬೌಲಿಂಗ್ ಮಾಡಿದ್ರು. ಸೊ ಇದನ್ನು ಚೇಸ್ ಮಾಡೋಕ್ಕಂತ ಬರ್ತಾರೆ ಸೌತ್ ಆಫ್ರಿಕಾದವರು. 170+ ಏನೋ ಅಷ್ಟೇ. ಯಾಕಂದರೆ ಇಲ್ಲಿ ಆವ್ರೇಜ್ ಸ್ಕೋರೇನೇ 206 ಮೇಲಿದೆ. ಸೊ ಇವ್ರು ಬರೀ 170. ಬಟ್ ಇವ್ರು ಇದ್ದಿದ್ದ ಸಿಚುವೇಷನಿಗೆ 170 ಬಂದಿದ್ದು ಒಂಥರ ಒಳ್ಳೆ ಸ್ಕೋರೇನೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋ ಬೌಲರು ವೆಸ್ಟ್ ಇಂಡೀಸಲ್ಲಿ ಮ್ಯಾಥ್ಯೂ ಫೋರ್ಡ್ ಫಸ್ಟ್ ಬರ್ತಾರೆ. ಅವ್ರಿಗೆ ಹಾಕ್ಕೊಂಡು ಮಾರ್ಕ್ರಮ್ ಶುರು ಮಾಡ್ಕೋತಾರೆ. ಡಿಕಾಕ್ ಸೈಲೆಂಟಾಗಿರ್ತಾರೆ ಲಾಸ್ಟ್ ಓವರ್ ಆಫ್ ಪವರ್ ಪ್ಲೇ ತನಕ. ಆಮೇಲೆ ಅವರು ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲೇ ವೆಸ್ಟ್ ಇಂಡೀಸ್ ಅವರು ಮಿಸ್ಟೇಕ್ ಮಾಡಿದ್ದಿದ್ದು. ಇವಾಗ ನಮಗೆ ಸೌತ್ ಆಫ್ರಿಕಾದವ್ರು ಗೆದ್ದರು, ನಮಗೆ ಖುಷಿ, ಓಕೆ. ಬಟ್ ಕ್ರಿಕೆಟಿಂಗ್ ಆ್ಯಂಗಲಿಂದ ಯೋಚನೆ ಮಾಡಿದ್ರೆ, ರಾಸ್ಟನ್ ಚೇಸ್ನ ಅಖಿಲ್ ಹುಸೇನ್ ಬದಲು ತಗೊಂಬರ್ತಾರೆ. ಅಖಿಲ್ ಹುಸೇನು ಅವ್ರ ಮೇಯ್ನ್ ಪವರ್ ಪ್ಲೇ ಬೌಲರು, ಅವ್ರು ವಿಕೆಟ್ಸ್ ತೆಕ್ಕೊಡ್ತಾಯಿದ್ರು. ಸೊ ಅವ್ರನ್ನ ಬಿಟ್ಬಿಟ್ಟು ರಾಸ್ಟನ್ ಚೇಸ್ನ ತೊಗೊಂಬರ್ತಾರೆ. ರಾಸ್ಟನ್ ಚೇಸ್ನ ತಂದಿದ್ದಕ್ಕಂತೂ ಏನೂ ಉಪಯೋಗ ಇಲ್ಲ. ಬ್ಯಾಟಿಂಗಲ್ಲಂತೂ ಏನೂ ಆಡಲಿಲ್ಲ. ಬೌಲಿಂಗಲ್ಲಿ ಇವ್ರದ್ದೊಂದು ಡಿಕಾಕ್ದೇನೊಂದು ವಿಕೆಟ್ ತೆಗಿತಾರೆ. ಬಟ್ ಅದಕ್ಕೂ ಸೇರಿಸಿ ಮಾರ್ಕ್ರಮ್ಮು, ರಿಕಿಲ್ಟನ್ನೆಲ್ಲ ಟಾರ್ಗೆಟ್ ಮಾಡಿ ಹೊಡಿತಾರೆ. ಸೊ ಅವ್ರದ್ದು ಏನೂ ಅಷ್ಟೊಂದು ಉಪಯೋಗ ಆಗೋದಿಲ್ಲ ರಾಸ್ಟನ್ ಚೇಸ್ನ. ಬಟ್ ಅದೇ ನಾನು ಹೇಳ್ದಂಗೆ, ನನ್ನ ಪ್ರಕಾರ ಬ್ರೆಂಡನ್ ಕಿಂಗ್ ಮೊದಲೇನಾರು ಅಂತಂದಿದ್ರು ಒಂದು ಆಗ್ತಾಯಿತ್ತು, ಅಷ್ಟು ಬಿಟ್ಟರೆ. ಸೊ ಪವರ್ ಪ್ಲೇನಲ್ಲೇ ಗೊತ್ತಾಗೋಗುತ್ತೆ. ಸೊ 60+ ರನ್ಸ್ ಆರಾಮಾಗಿ ಬಂದುಬಿಡುತ್ತೆ ಪವರ್ ಪ್ಲೇನಲ್ಲಿ. ಡಿಕಾಕ್ ಸುಮ್ಮನೆ ಇರ್ತಾರೆ. ಲಾಸ್ಟ್ ಓವರ್ ಆಫ್ ಪವರ್ ಪ್ಲೇಲಿ ಅವರು ಶುರು ಮಾಡ್ಕೋತಾರೆ, ಚೆನ್ನಾಗಿ ಹೊಡಿತಾರೆ. ಯಾವ ಬೌಲರ್ ಬಂದು ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಆ ಕಡೆಯಿಂದ ಸಮರ್ ಜೋಸೆಫ್ ಬಂದರು, ಅವ್ರಿಗೆ ಹೊಡಿತಾರೆ. ರೊಮಾರಿಯೋ ಶೆಪರ್ಡ್ ಒಂದೇ ಓವರ್ ಕೊಟ್ಟಿದ್ದು, ಅವ್ರಿಗೂ ಚೆನ್ನಾಗಿ ಹೊಡೆದ್ರು. ಸೊ ಎಲ್ಲ ಹೊಡೆದು ಆರಾಮಾಗಿ ಒಂದು 4-5 ಓವರ್ ಇರುವಾಗಲೇ ಚೇಸ್ನ ಆರಾಮಾಗಿ ಮುಗಿಸ್ತಾರೆ. ಇವಾಗ ವೆಸ್ಟ್ ಇಂಡೀಸ್ ಅವರಿಗೆ ಒಂದು ಸೋತರು
ಆ್ಯಂಡ್ ಇನ್ನೊಂದು ಏನಂದರೆ ರನ್ ರೇಟಲ್ಲೂ ಇವಾಗ ಸ್ವಲ್ಪ ಕೆಳಗೆ ಹೋಗಿದ್ದಾರೆ. ಸೊ ಅವ್ರು ಏನು ಟಾಪ್ ರನ್ ರೇಟಲ್ಲಿದ್ದರು, ಇನ್ನೇನು ರನ್ ರೇಟೆಲ್ಲ ಮ್ಯಾಟ್ರಿಗೆ ಬರೋದಿಲ್ಲ, ಬಟ್ ರನ್ ರೇಟಲ್ಲಿ ಅವ್ರದ್ದು ಕೆಳಗೆ ಹೋಯಿತು. ಸೊ ನೆಕ್ಸ್ಟು ಗೇಮ್ ನಮ್ಮ ಮೇಲೆ ಪ್ರೆಷರ್ ಮೇಲೆ ಬರ್ತಾರೆ, ನಾವು ಜಸ್ಟ್ ಗೆದ್ದರೆ ಸಾಕು ಅಷ್ಟೇ, ಇನ್ನೇನು ಟೆನ್ಷನ್ ಇಲ್ಲ. ಇವತ್ತು ನಮ್ಮ ಪ್ಲೇಯರ್ಸು ಖುಷಿಯಿಂದ ಆರಾಮಾಗಿ ಹೋಗ್ತಾರೆ, ಬಟ್ಟು ಸ್ವಲ್ಪ ಬ್ಯಾಟಿಂಗ್ ಫೇಲ್ಯೂರೆಲ್ಲ ಆಗಿರೋದ್ರಿಂದ ನಮ್ಮವರು ಸ್ವಲ್ಪ ನೋಡ್ಕೊಬೇಕು. ಸೊ ನಮ್ಮ ಇಂಡಿಯನ್ಸಿಗೆ ತುಂಬ ಗುಡ್ ನ್ಯೂಸು. ಇದಕ್ಕಿಂತ ಇನ್ನೊಂದು ಅಪರ್ಚುನಿಟಿ ಇಲ್ಲ, ಈ ಅಪರ್ಚುನಿಟಿನೂ ನಮ್ಮವ್ರು ಬಿಟ್ಟರೆ ವೆಸ್ಟ್ ಇಂಡೀಸ್ ಮೇಲೆ ಸೋತು, ಇದ್ರ ಮೇಲೆ ನಾವಿನ್ನೇನು ಹೇಳೋಕ್ಕಾಗೋದಿಲ್ಲ. ಸೊ ನೋಡೋಣ, ಇವತ್ತು ನಾವು ಗೇಮ್ನ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು. ನಾನು ಹೇಳಿದ್ದೆ ನಮಗೆ ಮ್ಯಾಚು 7 ಗಂಟೆಗೆ, ಬಟ್ 6ವರೆಗೆ ನಮಗೆ ರಿಸಲ್ಟ್ ಗೊತ್ತಾಗಬೇಕು, ಅದು ಇಂಪಾರ್ಟೆಂಟು ಅಂತ. ಸೊ ವೆರಿ ಹ್ಯಾಪಿ. ಸೊ ಇದಿಷ್ಟಾಗಿತ್ತು ವೆಸ್ಟ್ ಇಂಡೀಸ್ ವರ್ಸಸ್ ಸೌತ್ ಆಫ್ರಿಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಸು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿ